ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಸಂತೋಷ ಪಡೋಣ, ಆನಂದ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ. ನಿಮ್ಮ ಪ್ರಶ್ನೆ, ನಿಮ್ಮ ದುಃಖ, ನೋವು, ಚಿಂತೆ, ಬಾಧೆ, ಸಂಕಟ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಪ್ರಶ್ನೆಯಲ್ಲಿ ಹಾದು ಹೋಗ್ತಾ ಇದ್ದೀರಿ, ನೋವಿನಲ್ಲಿ ಹಾದು ಹೋಗ್ತಾ ಇದ್ದೀರಿ, ಅಥವಾ ಯಾವುದೊಂದು ಕತ್ತಲೆಯ ಸಮಸ್ಯೆ, ಕೊರತೆಯ ಸಮಸ್ಯೆ, ಸಾಲದ ಸಮಸ್ಯೆ, ಯಾವುದರಲ್ಲಿ ನೀವು ಇರಬಹುದು, ಬನ್ನಿ ಎಲ್ಲವನ್ನು ಮರೆತು ಬಿಟ್ಟು ನಾವು ಕರ್ತನ್ನು ಆರಾಧಿಸುವ. ಸ್ವಲ್ಪ ಹೊತ್ತು ಆರಾಧನೆ ಮಾಡಿದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರೇರೆ, ನಮ್ಮ ಕರ್ತನಲ್ಲಿ ನಾವು ಸಂತೋಷಿಸುವ. ಇವತ್ತು ನಾವು ನಮ್ಮ ತಂದೆಯಾದ ದೇವರನ್ನು ಸ್ತುತಿಸುವ. ಪ್ರೇರೆ, ನಮ್ಮ ದೇವರನ್ನು, ನಮ್ಮ ತಂದೆಯನ್ನು ಆರಾಧಿಸುವಂಥದ್ದು, ಸ್ತುತಿಸುವಂಥದ್ದು ಇದೊಂದು ದೇವರು ಕೊಟ್ಟ ಸೌಭಾಗ್ಯನೇ ಸರಿ. ಪ್ರೇರೆ, ಇವತ್ತು ನಾವು ಸ್ತುತಿಸುವ ನಮ್ಮ ದೇವರು ಎಲ್ ಶಡಾಯನಾದ ದೇವರು, ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ. ಪ್ರೇರೆ, ದೇವನೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯದ ದೇವನೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯದ ದೇವನೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯದ ದೇವನೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಫರೋಹನ ಸೇನೆ ಬೀಳ್ವುದು ನಿನ್ನಯ ನಾಮಕ್ಕೆ, ಫರೋಹನ ಸೇನೆ ಬೀಳ್ವುದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಯಿತು ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಯಿತು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯದ ದೇವನೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಮಾತ್ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಮಾತ್ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ, ಅಡ್ಡಿತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದುದು ಒಂದು ಇಲ್ಲ. ಎಲ್ ಶಡಾಯದ ದೇವನೇ,
ಶಡಾಯದ ದೇವನೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ. ಥ್ಯಾಂಕ್ ಯು ಫಾದರ್. ತಂದೆಯ ಬೆಳೆಗಾಗಿ ಸ್ತೋತ್ರ. ಕರ್ತನೆ, ಮುಂದಿನ ಎಲ್ಲ ಭಾಗವನ್ನು ನಾವು ನಿನ್ನ ಹತೋಟಿಗೆ ನಾವು ಒಪ್ಪಿಸುತ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಎಫೆಸೀಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, 16 and 17. ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಎಫೆಸೀಯರಿಗೆ ಬರೆದ 3ನೇ ಅಧ್ಯಾಯ 16ನೇ ವಚನ ಮತ್ತು 17ನೇ ವಚನ ಇದನ್ನು ನಾವು ಓದಿದೆವು. ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತದೆ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆಯೂ ತನ್ನ ಮಹಿಮಾತಿಶಯದ ಪ್ರಕಾರ ನಿಮಗೆ ಅನುಗ್ರಹ ಮಾಡಲಿ. ಈ ಎಫೆಸ ಸಭೆ ಅದು ಮೆಚೂರಾದ ಸಭೆಯಾಗಿತ್ತು. ಎಫೆಸ ಸಭೆಗೆ ಅಪೊಸ್ತಲ ಪೌಲ ಡೀಪಾದ ಸಂಗತಿಗಳನ್ನು, ಆಳವಾದ ಗೂಢಾರ್ಥಗಳನ್ನು ಮಾತಾಡುತ್ತಾನೆ. ನೆಕ್ಸ್ಟ್ ಸಭೆಗೋಸ್ಕರ ಆತನು ಪ್ರಾರ್ಥನೆ ಮಾಡುತ್ತಾನೆ. ಎಫೆಸ ಸಭೆಯನ್ನು ಆತನು ಪ್ರಾರ್ಥನೆ ಮಾಡುವುದಿಲ್ಲ, ಹೀಗೆ ಪ್ರಾರ್ಥನೆ ಮಾಡುವುದಿಲ್ಲ, ದೇವರೇ ಎಫೆಸ ಸಭೆಯನ್ನು ಮುಟ್ಟು, ಎಫೆಸ ಸಭೆಯನ್ನು ಆಶೀರ್ವಾದ ಮಾಡು, ಎಫೆಸ ಸಭೆಯ ಎಲ್ಲ ಕೊರತೆಗಳನ್ನು ನೀಗಿಸು. ಈ ರೀತಿಯ ಯಾವ ಪ್ರಾರ್ಥನೆ ಕೂಡ ಇಲ್ಲ. ಆತನ ಪ್ರಾರ್ಥನೆ ಇಷ್ಟೇ, ನೀವು ದೇವರ ಆತ್ಮನ ಮೂಲಕ ಥ್ರೂ ದ ಹೋಲಿ ಸ್ಪಿರಿಟ್ ನೀವು ಆಂತರ್ಯದಲ್ಲಿ, ಅಂದರೆ ನಿಮ್ಮ ಇನ್ನರ್ ಮ್ಯಾನ್ ವಿಶೇಷ ಬಲ ಹೊಂದಿದವರಾಗು. ಕೇವಲ ಬಲ ಅಲ್ಲ, ಅವನು ಪ್ರಾರ್ಥನೆ ಮಾಡುವುದಿಲ್ಲ ಕೇವಲ ನೀವು ಬಲ ಹೊಂದಿದವರಾಗುವಾಗ್ಯೂ ಅಂತ ಹೇಳುವುದಿಲ್ಲ, ವಿಶೇಷ ಬಲ ಹೊಂದಿದವರಾಗುವಾಗ್ಯೂ. ದಟ್ ಯುವರ್ ಇನ್ನರ್ ಮ್ಯಾನ್ ಸ್ಟ್ರೆಂಥನ್ ವಿತ್ ಮೈಟ್ ಅಂತ ಹೇಳ್ತಾರೆ. ಸ್ಟ್ರೆಂಥನ್ ವಿತ್ ಮೈಟ್. ಪ್ರಿಯರೇ, ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಂಬರ್ 1 ಕಾಣುವಂಥ ಲೋಕ ಮತ್ತು ಸ್ಪಿರಿಚುವಲ್ ವರ್ಲ್ಡ್, ಆತ್ಮಿಕ ಲೋಕ ಅಂತ ಹೇಳ್ತಾರೆ. ಈ ಕಾಣುವಂಥ ಲೋಕವನ್ನು ಆಳುವಂಥದ್ದು ಕಾಣದ ಲೋಕ. ಇವತ್ತು ನೀವು ಏನೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ, ಅದು ಕಾಣದ ಲೋಕದ ಪರಿಣಾಮ. ಒಂದು ಆಕ್ಸಿಡೆಂಟ್ ನೋಡ್ತಾ ಇದ್ದೀರಿ, ಒಂದು ಕುಟುಂಬ ಒಡೆಯುತ್ತಾ ಇದೆ, ಒಬ್ಬ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾನೆ, ಒಬ್ಬ ರೋಗದಲ್ಲಿ ಬೀಳ್ತಾ ಇದ್ದಾನೆ, ಒಬ್ಬ ಇನ್ನೊಬ್ಬನು ಕೊಲ್ತಾನೆ, ಒಬ್ಬ ಇನ್ನೊಬ್ಬನು ಗಲಾಟೆ ಮಾಡ್ತಾನೆ, ಒಬ್ಬ ಇನ್ನೊಬ್ಬನು ದ್ವೇಷಿಸ್ತಾನೆ, ಒಬ್ಬ ಇನ್ನೊಬ್ಬನು ಹೊಟ್ಟೆಕಿಚ್ಚು ಪಡ್ತಾನೆ, ಒಬ್ಬ ಮತ್ತೊಬ್ಬನ ಮೇಲೆ ಉಗ್ರನಾಗಿರುತ್ತಾನೆ. ಇನ್ನೊಂದು ಕಡೆಯಲ್ಲಿ ಒಂದು ರೀತಿಯ ಗುಂಪುಗಾರಿಕೆ. ಇದೆಲ್ಲ ಸಂಗತಿಗಳು ಆತ್ಮಿಕವಾದವುಗಳು. ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಬಟ್ ದೇವರು ನಮ್ಮ ಇನ್ನರ್ ಮ್ಯಾನ್ ಅನ್ನು, ನಮ್ಮನ್ನು ಅಂತ ಹೇಳಿದರೆ ಇಲ್ಲಿ ಮಾತಾಡುವಂಥದ್ದು ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಆಂತರ್ಯದ ಮನುಷ್ಯ. ನಿಮ್ಮ ಆಂತರ್ಯದ ಮನುಷ್ಯನು ಆತನು ಹೊಸದಾಗಿ ಹುಟ್ಟಿದಾತನು. ನಿಮ್ಮ ಆಂತರ್ಯದ ಮನುಷ್ಯನು ಅದೇ ನೀವು ರಿಯಲ್ ಆಗಿದ್ದೀರಿ. ನಿಮ್ಮ ಶರೀರ ಎಂಬುವಂಥದ್ದು ಅದು ನೀವು ರಿಯಲ್ ಅಲ್ಲ. ಶರೀರ ಎಂಬುವಂಥದ್ದು ಭೂಲೋಕದಲ್ಲಿ ನಿಮಗೆ ಫಂಕ್ಷನ್ ಆಗಲಿಕ್ಕೆ, ಕಾರ್ಯಪ್ರವರ್ತರಾಗಲಿಕ್ಕೆ ದೇವರು ಕೊಟ್ಟಂಥ ಒಂದು ಮನೆ, ಕಮ್ಯುನಿಕೇಟ್ ಮಾಡಲಿಕ್ಕೆ. ಆದರೆ ನಿಜವಾದ ನೀವು ಆತ್ಮಸ್ವರೂಪಿಗಳಾಗಿದ್ದೀರಿ. ಇನ್ನರ್ ಮ್ಯಾನ್ ಅಂತ ಹೇಳಿದರೆ ನಿಮ್ಮ ಆತ್ಮ ಮತ್ತು ಪ್ರಾಣಕ್ಕೆ ನಿಮ್ಮ ಆಂತರ್ಯದ ಮನುಷ್ಯ ಅಂತ ಹೇಳ್ತಾರೆ.
ನಿಮ್ಮ ಶರೀರ ಮತ್ತು ನಿಮ್ಮ ಪ್ರಾಣಕ್ಕೆ ಹೊರಗಿನ ಮನುಷ್ಯ ಅಂತ ಕೇಳ್ತಾರೆ. ಇಲ್ಲಿ ಅಪೊಸ್ತಲ ಪೌಲನು ಇಲ್ಲಿ ಪ್ರಾರ್ಥನೆ ಮಾಡುವುದಿಲ್ಲ ನಿಮ್ಮ ಹೊರಗಿನ ಮನುಷ್ಯನು ಬಲಾಢ್ಯನಾಗಲಿ ಅಂತಲ್ಲ. ಇಲ್ಲಿ ಈತನು ಪ್ರಾರ್ಥನೆ ಮಾಡುತ್ತಾನೆ, ನಿಮ್ಮ ಆಂತರ್ಯದ ಮನುಷ್ಯನು ದೇವರಾತ್ಮನ ಮೂಲಕ ವಿಶೇಷ ಬಲ ಹೊಂದಿದವನಾಗುವಾಗಿಯೂ. ನಮ್ಮ ಆಂತರ್ಯದ ಮನುಷ್ಯನು ಆತನು ಅಂಧಕಾರದ ದೊರೆತನೆಯಿಂದ ಬಿಡುಗಡೆಯಾಗಿ ದೇವರ ರಾಜ್ಯದಲ್ಲಿ ಆತನು ಹುಟ್ಟಿದ್ದಾನೆ. ನಿಮ್ಮ ಆಂತರ್ಯದ ಮನುಷ್ಯನು ಆತನು ಕ್ರಿಸ್ತನೆಂಬ ಮನೆಯಲ್ಲಿದ್ದಾನೆ, ಕ್ರಿಸ್ತನೆಂಬ ದೋಣಿಯಲ್ಲಿದ್ದಾನೆ, ಕ್ರಿಸ್ತನ ಹಸ್ತದಲ್ಲಿದ್ದಾನೆ, ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾನೆ. ಯಾವಾಗ ನೀವು ಆಂತರ್ಯದಲ್ಲಿ ನೀವು ಬಲ ಹೊಂದುತ್ತೀರಿ, ಉಳಿದೆಲ್ಲ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸ್ತವೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, 7 ಪ್ರಕಾಶಿಸು ನಿನಗೆ ಬೆಳಕು ಬಂತು. ಇದು ಮಾತಾಡುವಂಥದ್ದು ಆಂತರ್ಯದ ಮನುಷ್ಯನಿಗೆ. ಯೇಸು ಸ್ವಾಮಿ ಮಾತಾಡಿದ ಪ್ರತಿಯೊಂದು ಮಾತುಗಳು ಆಂತರ್ಯದ ಮನುಷ್ಯನಿಗೆ. ಅದನ್ನು ನಾವು ಶಾರೀರಿಕವಾಗಿ ಅರ್ಥ ಮಾಡುವುದಲ್ಲ, ದೇವರ ವಾಕ್ಯವನ್ನು ಮಾನುಷಿಕ ಬುದ್ಧಿಯಿಂದ ನಾವು ತಿಳಿಯುವುದಲ್ಲ. ದೇವರ ವಾಕ್ಯದ ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಚನವನ್ನು ಕೇವಲ ಮಾನುಷಿಕ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂದು ಮೊದಲದನ್ನು ತಿಳಿದುಕೊಳ್ಳಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಓದಿದ್ದು ನಮಗೆ ಸಿಗ್ತದೆ 2 ಪೀಟರ್ 1:19. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. 20ನೇ ವಚನ ಹೇಳ್ತದೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಮನುಷ್ಯರು ದೇವರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನು ಅವರು ಮಾತಾಡಿದರು. ದೇವರ ವಾಕ್ಯ ಇದೆ, ಅವರ ಅಂತರ್ಯದಲ್ಲಿ ಏನು ಹೊಂದಿದರು ಅದನ್ನು ಅವರು ಮಾತಾಡಿದರು. ಪ್ರಿಯರೇ, ಇಲ್ಲಿ ಅಪೊಸ್ತಲ ಪೌಲನು ಪ್ರಾರ್ಥನೆ ಮಾಡುತ್ತಾನೆ, ನೀವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವಾಗಿಯೂ. ಇಲ್ಲಿ ದೇವರ ವಾಕ್ಯಗಳು ಮಾತಾಡಲ್ಪಟ್ಟಿದೆ ನಮ್ಮ ಆತ್ಮಕ್ಕೆ. ಯೇಸು ಸ್ವಾಮಿ ಹೇಳಿದ, ನೀವು ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ. ಶಿಷ್ಯರು ಹೇಳಿದರು, ಇದು ಕಠಿಣವಾದ ಬೋಧನೆ, ಇದು ಯಾರಿಗೂ ಅರ್ಥವಾದಿತ್ತು ಅಂತ ಹೇಳಿದರು. ಯೇಸು ಸ್ವಾಮಿ ಹೇಳಿದ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಅದು ಆತ್ಮಕ್ಕೆ ಜೀವ ಕೊಡುತ್ತದೆ, ಆತ್ಮಕ್ಕೆ ಬಲ ಕೊಡುತ್ತದೆ, ಆತ್ಮಕ್ಕೆ ಎಷ್ಟಂತನ ಕೊಡುತ್ತದೆ. ಪ್ರಿಯರೇ, ನಿಮಗೆ ಏನೆಲ್ಲ ಭೂಲೋಕದಲ್ಲಿ ಸ್ವಾಭಾವಿಕವಾಗಿ ಏನೆಲ್ಲ ಅಗತ್ಯ ಇದೆ ಅದೆಲ್ಲವನ್ನು ದೇವರು ನಿಮಗೆ ಆಲ್ರೆಡಿ ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಇಲ್ಲಿ ದೇವರು ಬಯಸ್ತಾನೆ, ತನ್ನ ವಾಕ್ಯದ ಮೂಲಕ, ದೇವರಾತ್ಮನ ಮೂಲಕ ನೀವು ಆಂತರ್ಯದಲ್ಲಿ ಬಲ ಹೊಂದಬೇಕು. ಯಾವಾಗ ನೀವು ಆಂತರ್ಯದಲ್ಲಿ ಬಲ ಹೊಂದುತ್ತೀರಿ, ಎಲ್ಲ ಸಂಗತಿಗಳು ನಿಮ್ಮ ಕಡೆ ಅದು ಎಳೆಯುತ್ತದೆ. ನಿಮ್ಮ ರೈಟ್ ಜಾಬ್, ರೈಟ್ ಫೈನಾನ್ಸ್, ಏನೆಲ್ಲ ಬೇಕು ಅದೆಲ್ಲವನ್ನು ನೀವು ಡ್ರಾ ಮಾಡುತ್ತೀರಿ. ಅದಕ್ಕೆ ಯೇಸು ಹೇಳಿದ, ಏನು ತಿನ್ನುವುದು, ಏನು ಕುಡಿಯುವುದು, ಏನು ಹೊದ್ದುಕೊಳ್ಳುವುದು, ಇವುಗಳಿಗೆಲ್ಲ ತವಕ ಪಡುವುದು ಅಜ್ಞಾನಿಗಳು. ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡ್ರಿ, ಇದರ ನಂತರ ಎಲ್ಲವೂ ನಿಮಗೆ ದೊರಕಲ್ಪಡುವುದು ಅಂತ ಯೇಸು ಹೇಳಿದ. ಅದರ ಅರ್ಥ ದೇವರ ರಾಜ್ಯದಲ್ಲಿ ಹೇಗೆ ಫಂಕ್ಷನ್ ಆಗೋದು. ರೈಚಸ್ನೆಸ್ ಅಂದರೆ ಆತನಾಗೆ ಥಿಂಕ್ ಮಾಡುವಂಥದ್ದು, ಆತನಾಗೆ ನಂಬುವಂಥದ್ದು, ಆತನಾಗೆ ಮಾತಾಡುವಂಥದ್ದು. ಅದಕ್ಕೆ ರೈಚಸ್ನೆಸ್ ಅಂತ. ರೈಚಸ್ನೆಸ್ ಅಂತ ಹೇಳಿದರೆ, ನೀತಿ ಅಂತ ಹೇಳಿದರೆ ದೇವರ ಮುಂದೆ ದೋಷವಿಲ್ಲದವನು ಪರಿಶುದ್ಧನಾಗಿ ನಿಲ್ಲುವಂಥದ್ದಾಗಿದೆ. ಪ್ರಿಯರೇ, ಈ ಪ್ರಾರ್ಥನೆಯನ್ನು ನೀವು ಎವ್ರಿ ಡೇ ಮಾಡಿರಿ. ಎಫೆಸರಿಗೆ ಬರೆದ 3ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲನು ಎಫೆಸ ಸಭೆಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು 14ನೇ ವಚನದಿಂದ 20ನೇ ವಚನ. ಹೀಗಿರಲಾಗಿ ಭೂಪರಲೋಕಗಳಲ್ಲಿರುವ ಪ್ರತಿಯೊಂದು ಜನ ಹೆಸರು ತಿದ್ದುಕೊಳ್ತದೋ
ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವಾಗಿಯೂ. ನೆಕ್ಸ್ಟ್ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯ ಪ್ರಕಾರ ನಿಮಗೆ ಅನುಗ್ರಹಿಸಲಿ. ಕ್ರಿಸ್ತನು ನಿಮ್ಮ ಹೃದಯದಲ್ಲಿ, ನಿಮ್ಮ ಹಾರ್ಟ್ ಅಲ್ಲಿ ವಾಸ ಮಾಡುವ ಹಾಗೆಯೂ. ದ ಹಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹಾರ್ಟ್, ಹೃದಯ ಅಂತ ಮಾತಾಡುವಂಥದ್ದು ಇದು ನಿಮ್ಮ ಮಾಂಸದ ಹೃದಯ ಅಲ್ಲ, ನಿಮ್ಮ ಆತ್ಮಿಕ ಹೃದಯ. ನಿಮ್ಮ ಹಾರ್ಟ್ ಅಲ್ಲಿ ದೇವರೆಲ್ಲವನ್ನು ಇಟ್ಟಿದ್ದಾನೆ. ನಿಮ್ಮ ಒಳಗೆ ದೇವರೆಲ್ಲವನ್ನು ಇಟ್ಟಿದ್ದಾನೆ. ನಿಮಗೆ ಆರೋಗ್ಯ ಬೇಕು, ದೇವರು ನಿಮ್ಮ ಒಳಗಿಟ್ಟಿದ್ದಾನೆ. ಕ್ರಿಸ್ತನು ನಿಮ್ಮ ಒಳಗೆ ಆತನು ವಾಸ ಮಾಡುತ್ತಾನೆ. ಆತನ ಮಹಿಮೆ ನಿಮ್ಮ ಒಳಗೆ ಇದೆ. ನಿಮಗೆ ಆರೋಗ್ಯ ಬೇಕು, ದೇವರು ನಿಮ್ಮ ಒಳಗೆ ಇಟ್ಟಿದ್ದಾನೆ. ನಿಮಗೆ ಒಳ್ಳೆಯ ಭವಿಷ್ಯ ಬೇಕು, ದೇವರು ನಿಮ್ಮ ಒಳಗಿಟ್ಟಿದ್ದಾನೆ. ಪ್ರೈಸ್ ಗಾಡ್. ನಿಮಗೆ ಸಮಾಧಾನ ಬೇಕು, ಕ್ರಿಸ್ತನಲ್ಲಿ ದೇವರು ನಿಮ್ಮ ಒಳಗಿಟ್ಟಿದ್ದಾನೆ. ನಿಮಗೆ ಜಯ ಬೇಕು, ಕ್ರಿಸ್ತನಲ್ಲಿ ನಿಮಗೆ ಜಯವನ್ನು ಆತನು ಕೊಟ್ಟಿದ್ದಾನೆ. ಪ್ರಿಯರೇ, ನೀವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವಂತೆ ಪ್ರಾರ್ಥನೆ ಮಾಡಿರಿ. ಪ್ರೈಸ್ ಗಾಡ್. ಈ ಪ್ರಾರ್ಥನೆಯನ್ನು ಎವ್ರಿ ಡೇ ನಿಮ್ಮ ಜೀವಿತದಲ್ಲಿ ಇದನ್ನು ಅಳವಡಿಸಿರಿ. ಯಾವಾಗ ನೀವು ಆಂತರ್ಯದಲ್ಲಿ ಬಲ ಹೊಂದುತ್ತೀರಿ, ಒಂದು ನಿಮ್ಮ ಆಂತರ್ಯದ ಮನುಷ್ಯನನ್ನು ನೀವು ಪ್ರೊಟೆಕ್ಟ್ ಮಾಡುವುದಂದರೆ ಒಂದು ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದ ಮರವನ್ನು ಪ್ರೊಟೆಕ್ಟ್ ಮಾಡಿದ ಹಾಗೆ. ಒಂದು ಮರವನ್ನು ನೀವು ಪ್ರೊಟೆಕ್ಟ್ ಮಾಡಿದರೆ ಅದರ ಫಲವನ್ನು ನೀವು ಅನುಭವಿಸ್ತೀರಿ. ಫಲ ಅದು ತನ್ನಷ್ಟಕ್ಕೆ ಬರುತ್ತದೆ. ಓಕೆ, ಕೆಲವೊಮ್ಮೆ ನಾವು ಫಲವನ್ನು ಎಂಜಾಯ್ ಮಾಡುತ್ತೇವೆ, ಫಲವನ್ನು ತಿನ್ನುತ್ತೇವೆ, ಆದರೆ ಮರವನ್ನು ಮರೆತು ಬಿಡ್ತೇವೆ, ಬುಡವನ್ನು ಮರೆತು ಬಿಡ್ತೇವೆ. ಒಂದು ವೇಳೆ ಫಲ ಬರುವಾಗ ನೀವು ಬುಡವನ್ನು ಟೇಕ್ ಕೇರ್ ಮಾಡೋದಿಲ್ಲ, ಮರವನ್ನು ಟೇಕ್ ಕೇರ್ ಮಾಡೋದಿಲ್ಲ ಅಂತ ಹೇಳಿದರೆ ಫಲ ಜಾಸ್ತಿ ದಿನ ಬರುವುದಿಲ್ಲ. ಮರ ಒಣಗಿದಾಗ ಫಲ ಕೂಡ ನಿಂತು ಹೋಗ್ತದೆ. ಅನೇಕರ ಜೀವಿತದಲ್ಲಿ ಮೊದಲು ಎಲ್ಲವನ್ನು ಬಿಡುತ್ತಾರೆ. ಅವರು ದೇವರಿಗೋಸ್ಕರ ಜೀವಿಸಲಿಕ್ಕೆ ತೀರ್ಮಾನ ಮಾಡ್ತಾರೆ, ವಾಕ್ಯ ಓದ್ತಾರೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ, ಪರ್ಸನಲ್ ಪ್ರಾರ್ಥನೆ ಮಾಡುತ್ತಾರೆ, ಅವನ ಇನ್ನರ್ ಮ್ಯಾನನ್ನು ಡೆವಲಪ್ ಮಾಡುತ್ತಾರೆ, ಆತ್ಮಿಕ ಮನುಷ್ಯನನ್ನು ಪ್ರೊಟೆಕ್ಟ್ ಮಾಡುತ್ತಾರೆ. ಫಲ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಫಲ ತಿನ್ನುವುದರಲ್ಲಿ, ಫಲವನ್ನು ಅನುಭವಿಸುವುದರಲ್ಲಿ ಅವರು ಬ್ಯುಸಿ ಆಗುತ್ತಾರೆ. ಮರವನ್ನು ಅವರು ಕೇರ್ ಮಾಡೋದಿಲ್ಲ, ಅದನ್ನು ನೋಡಿಕೊಳ್ಳುವುದಿಲ್ಲ. ಮರವನ್ನು ನೋಡಿಕೊಳ್ಳದಿದ್ದ ಕಾರಣ ಕಡೆಗೆ ಫಲ ನಿಂತು ಹೋಗುತ್ತದೆ. ನಿಮ್ಮ ಇನ್ನರ್ ಮ್ಯಾನನ್ನು ಕಂಟಿನ್ಯೂ ಆಗಿ ನೀವು ಪ್ರೊಟೆಕ್ಟ್ ಮಾಡಿದಾಗ ಏನು ಅಭಿವೃದ್ಧಿ, ಆರೋಗ್ಯ, ಸಮಾಧಾನ, ಯೂನಿಟಿ, ದ ಮಿನಿಸ್ಟ್ರಿ, ಸೇವೆ, ಅದೆಲ್ಲ ಫಲ, ದ ಫ್ರೂಟ್. ನಿಮ್ಮ ಜೀವಿತದ ಯಾವುದೇ ಭಾಗವು ಅದು ನಂದಿ ಹೋಗೋದಿಲ್ಲ. ಲರ್ನ್ ಟು ಟ್ರೈನ್ ಯುವರ್ ಸ್ಪಿರಿಚುವಲ್ ಮ್ಯಾನ್, ಲರ್ನ್ ಟು ಟ್ರೈನ್ ಯುವರ್ ಇನ್ನರ್ ಮ್ಯಾನ್. ಅದಕ್ಕೆ ದಾವೀದನು ಹೇಳುತ್ತಾನೆ, ಕೀರ್ತನೆ 1ರಲ್ಲಿ ನಾವು ಓದಿದೆ ನಮಗೆ ಸಿಗ್ತದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿರುತ್ತಾನೆ. ಅಂತಹ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ. ಪ್ರೀಸ್ ಗಾಡ್. ಇದು ಮಾತಾಡುವಂಥದ್ದು ಒಬ್ಬ ಮನುಷ್ಯನ ಇನ್ನರ್ ಮ್ಯಾನ್ನ ಬಗ್ಗೆ, ಒಳಗಿನ ಮನುಷ್ಯನ ಬಗ್ಗೆ, ಆಂತರ್ಯದ ಮನುಷ್ಯನ ಬಗ್ಗೆ ಇದನ್ನು ಮಾತಾಡುವಂಥದ್ದು. ಇಲ್ಲಿ ಅಪೊಸ್ತಲ ಪೌಲನು ಇದೇ ಪ್ರಾರ್ಥನೆ ಎಫೆಸ ಸಭೆಯ ಎಲ್ಲ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡುತ್ತಾನೆ. ನೀವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವಾಗಿಯೂ, ಕ್ರಿಸ್ತನ್ ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡುವಾಗಿಯೂ ಆತನು ತನ್ನ ಮಹಿಮಾತಿಶಯ ಪ್ರಕಾರ ನಿಮಗೆ ಅನುಗ್ರಹಿಸಲಿ. ವಾಟ್ ಎ ಪವರ್ಫುಲ್ ಪ್ರೇಯರ್! ಎಂಥ ಬಲಾಢ್ಯವಾದ ಒಂದು ಪ್ರಾರ್ಥನೆ. ಬರೀ ಈ ಪ್ರಾರ್ಥನೆಯನ್ನು ಎವ್ರಿ ಡೇ ನೀವು ಮಾಡಿರಿ. ನೀವು ಆಂತರ್ಯದಲ್ಲಿ ಕುಗ್ಗಿ ಹೋಗಬೇಡ್ರಿ. ಯಾವಾಗಲೂ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಎಂದು ತಿಳಿದುಕೊಂಡು ನೀವು ಸಂತೋಷಗೊಳ್ಳಿರಿ, ಆನಂದ ಪಡಿರಿ. ಓಕೆ, ಸತ್ಯವೇದ ಹೇಳ್ತದೆ, ಕುಗ್ಗಿದ ಮನಸ್ಸು ಅದು ಒಣಮೈ, ಹರ್ಷ ಹೃದಯವು ಅದು ಒಳ್ಳೆಯ ಔಷಧ. ಯಾವಾಗ ನಿಮ್ಮ ಒಳಗಿನ ಮನುಷ್ಯ ಆತನು ಪುಷ್ಟನಾಗುತ್ತಾನೆ, ಯಾವಾಗ ನಿಮ್ಮ ಒಳಗಿನ ಮನುಷ್ಯ ದೇವರಾತ್ಮನ ಮೂಲಕ ಆತನು ಬಲಾಢ್ಯನಾಗುತ್ತಾನೆ, ಅದರ ಫ್ರೂಟ್, ಅದರ ಒಂದು ಫಲ ಯಾವುದಂತ ಹೇಳಿದರೆ ಸಂತೋಷ. ನೀವು ಸಂತೋಷದಲ್ಲಿರುತ್ತೀರಿ.
ನೀವು ಆನಂದದಲ್ಲಿರುತ್ತೀರಿ, ನೀವು ಜಾಯ್ಫುಲ್ ಆಗಿರುತ್ತೀರಿ. ಸಂತೋಷ ಎಂಬುವಂಥದ್ದು ಫಲ, ಸಮಾಧಾನ ಎಂಬುವಂಥದ್ದು ಫಲ, ತಾಳ್ಮೆ ಎಂಬುವಂಥದ್ದು ಫಲ, ಆರೋಗ್ಯ ಎಂಬುವಂಥದ್ದು ಫಲ, ಪರಿಶುದ್ಧತೆ ಎಂಬುವಂಥದ್ದು ಫ್ರೂಟ್, ಫಲ. ಪ್ರೇಸ್ ಗಾಡ್. ಇವತ್ತು ದೇವರ ಕೃಪೆಯಿಂದ ನೀವು ಕ್ರಿಸ್ತನಲ್ಲಿ, ನಿಮ್ಮ ಆಂತರ್ಯದ ಮನುಷ್ಯನು ಕ್ರಿಸ್ತನಲ್ಲಿ ಇದ್ದಾನೆ. ನಿಮ್ಮನ್ನು ಕ್ರಿಸ್ತನಲ್ಲಿ ಇಟ್ಟದ್ದು ನೀವಲ್ಲ, ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ನೀವು ಕ್ರಿಸ್ತನಲ್ಲಿ ಯಾರು, ನಿಮಗೇನು ಕೊಡಲ್ಪಟ್ಟಿದೆ, ನೀವೇನು ಮಾಡಲು ಶಕ್ತರು. ಮತ್ತು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಪವಿತ್ರಾತ್ಮನ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಿವೆ. ಹಿ ದ ಸ್ಪಿರಿಟ್ ಆಫ್ ಮೈಟ್ ಅಂತ ಹೇಳ್ತಾರೆ. ಓಕೆ, ಮೈಟ್, ಬಲಾಢ್ಯನಾದ ಆತ್ಮ, ಪರಾಕ್ರಮಿಯಾದ ಆತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಆ ದೇವರಾತ್ಮನ ಮೂಲಕ ನೀವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಬೇಕು. ಎವ್ರಿ ಟೈಮ್ ನೀವು ವಾಕ್ಯವನ್ನು ಕೇಳ್ರಿ, ಅದನ್ನು ಆತ್ಮದಲ್ಲಿ ಹಾಕಿರಿ. ಎವ್ರಿ ಟೈಮ್ ಸ್ಪಿರಿಚುವಲ್ ಸಾಂಗ್ಗಳನ್ನು ಹಾಡ್ರಿ, ಆತ್ಮಿಕವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ, ದೇವರ ವಾಕ್ಯವನ್ನು ಓದಿರಿ. ನಿಮ್ಮ ಆಂತರ್ಯದ ಮನುಷ್ಯನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ. ನಿಮ್ಮ ದೇಹ ಯಾವಾಗಲೂ ಹೆಲ್ತಿಯಾಗಿರುತ್ತದೆ, ಆರೋಗ್ಯವಾಗಿರುತ್ತದೆ. ನಿಮ್ಮ ಮೈಂಡ್ ಯಾವಾಗಲೂ ಅದು ಸ್ವಸ್ಥ ಬುದ್ಧಿಯುಳ್ಳದಾಗಿರುತ್ತದೆ. ನಿಮ್ಮ ದೇಹದ ಅಂಗಗಳು ಅದು ಆ್ಯಕ್ಟಿವ್ ಆಗಿರುತ್ತದೆ. ಯಾಕೆ? ದೇವರು ನಮಗೆ ಕೊಟ್ಟಿರುವಂಥ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತು ಅದು ಹೇಳಿತನದ ಆತ್ಮ ಅಲ್ಲ. ನಿಮ್ಮ ಒಳಗೆ ಆ ಆತ್ಮ ಇದೆ. ಆ ಆತ್ಮನ ಮೂಲಕ ನೀವು ಪ್ರೀತಿಯಲ್ಲಿ ಬಲಗೊಳ್ಳಬೇಕು, ನೀವು ಸಾಮರ್ಥ್ಯದಲ್ಲಿ ಬಲಗೊಳ್ಳಬೇಕು. ಯಾವಾಗ ನೀವು ಬಲಗೊಳ್ಳುತ್ತೀರಿ, ನಿಮ್ಮ ಮೈಂಡ್ ಸ್ವಸ್ಥವಾಗಿರುತ್ತದೆ. ಯಾವುದೇ ವಿಷಯದಲ್ಲಿ ನಿಮಗೆ ಭಯ ಬಂತು, ಗಲಿಬಿಲಿ ಬಂತು, ಅಥವಾ ಯಾವುದೇ ಒಂದು ಅಪ್ರೆಷನ್ ಬಂತು ಅಂತ ಹೇಳಿದಾಗ ನಿಮಗೆ ಸ್ಥಿರವಾಗಲಿಕ್ಕೆ ಆಗುವುದಿಲ್ಲ. ಆದರೆ ಯಾವಾಗ ನೀವು ಆಂತರ್ಯದಲ್ಲಿ ಬಲಗೊಳ್ಳುತ್ತೀರಿ, ನಿಮ್ಮ ಇನ್ನರ್ ಮ್ಯಾನನ್ನು ಎಕ್ಸಸೈಸ್ ಮಾಡುತ್ತೀರಿ, ಆಗ ನಿಮ್ಮ ಔಟ್ವರ್ಡ್ ಮ್ಯಾನ್ ಫಿಟ್ ಆಗಿರುತ್ತಾನೆ. ಲೋನ್ಲಿನೆಸ್, ರಿಜೆಕ್ಷನ್, ವರಿ, ಚಿಂತೆಗಳು ಅಥವಾ ನಕಾರಾತ್ಮಕ ಆಲೋಚನೆಗಳು ಇದೆಲ್ಲ ತನ್ನಷ್ಟಕ್ಕೆ ಬಿಟ್ಟು ಹೋಗುತ್ತವೆ ಯಾವಾಗ ನೀವು ಆಂತರ್ಯದಲ್ಲಿ ಬಲ ಹೊಂದುತ್ತೀರಿ. ಎವ್ರಿ ಟೈಮ್ ಪ್ರಾರ್ಥನೆ ಮಾಡಿರಿ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು, ನಾನು ಕರ್ತನಲ್ಲಿ ಬಲಾಢ್ಯನಾಗಿದ್ದೇನೆ. ಪ್ರಿಯ, ದೇವರು ನಿಮ್ಮ ಆಂತರ್ಯದ ಮನುಷ್ಯನನ್ನು ಬಲಪಡಿಸ್ತಾನೆ ಮತ್ತು ನಿಮ್ಮ ಮೂಲಕ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ದೇವರು ನೇರವಾಗಿ ಯಾವ ಕೆಲಸವನ್ನು ಮಾಡುವುದಿಲ್ಲ. ದೇವರು ನಿಮ್ಮನ್ನು ಬಲಪಡಿಸ್ತಾನೆ, ನಿಮ್ಮ ಮೂಲಕ ನಿಮ್ಮ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸ್ತಾನೆ. ದೇವರು ನೇರವಾಗಿ ಮಾಡುವುದಾದರೆ ಇಷ್ಟರವರಿಗೆಲ್ಲವೂ ಸರಿಯಾಗ್ತಿತ್ತು. ಯಾಕಂದರೆ ಈ ಭೂಮಿಯನ್ನು ದೇವರು ಮನುಷ್ಯನಿಗೆ ಕೊಟ್ಟದ್ದು. ಮನುಷ್ಯನು ಅದನ್ನು ಪಾಪ ಮಾಡಿ ಸೈತಾನಿಗೆ ಮಾರಿದ. ಅದರ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಆತನು ಮನುಷ್ಯನಾಗಿ ಬಂದ, ಮನುಷ್ಯನಾಗಿ ಜೀವಿಸಿದ, ಮನುಷ್ಯನಾಗಿ ಮಾತಾಡಿದ, ಮನುಷ್ಯನಾಗಿ ಆತ್ಮಿಕ ಅಧಿಕಾರವನ್ನು ಉಪಯೋಗಿಸಿದ. ನೆಕ್ಸ್ಟ್ ಆತನು ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದ. ಯಾರು ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಒಪ್ಪಿಕೊಳ್ಳುತ್ತಾರೋ, ನಂಬುತ್ತಾರೋ, ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾರೆ. ಯೇಸು ಸ್ವಾಮಿ ನಮಗೆ ಅಪ್ಪಣೆ ಕೊಟ್ಟ, ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಹೋಗಿರಿ, ಜಗತ್ತಿಗೆ ಹೋಗಿ ಸುವಾರ್ತೆಯನ್ನು ಹೇಳ್ರಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ಮತ್ತು ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲವನ್ನು ಅವರಿಗೆ ಕಲಿಸಿರಿ. ನಾನು ಹೇಗೆ ಮಾತಾಡಬೇಕು, ಹೇಗೆ ಅಧಿಕಾರ ನಡೆಸಬೇಕು, ಏನು ನಿಮಗೆ ಕಲಿಸಿದೇನೋ ಅದನ್ನೆಲ್ಲ ಅವರಿಗೆ ಕಲಿಸಿರಿ. ರೈಟ್? ಎಲ್ಲವನ್ನು ಕಲಿಸಿರಿ. ಪ್ರಿಯರೇ, ಇವತ್ತು ದೇವರು ನಮ್ಮ ಆಂತರ್ಯದ ಮನುಷ್ಯನನ್ನು ಬಲಪಡಿಸ್ತಾನೆ ತನ್ನ ಆತ್ಮನ ಮೂಲಕ, ಮತ್ತು ನಮ್ಮ ಪರಿಸ್ಥಿತಿಗಳನ್ನು, ನಮ್ಮ ಮನೆಯ ಪರಿಸ್ಥಿತಿ, ಕುಟುಂಬದ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸ್ತಾನೆ. ಪ್ರಿಯ, ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ಒಂದು ವೇಳೆ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ, ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ಇದು ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಆತನು ನಿಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ,
ನಿಮ್ಮ ಪಾಪ, ಶಾಪ, ರೋಗ, ವ್ಯಾಧಿಗಳನ್ನು ಆತನು ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾಗಿದ್ದಾನೆ. ಇವತ್ತು ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ಒಪ್ಪಿಕೊಳ್ಳುವುದಾದರೆ ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಬರುತ್ತೀರಿ, ಸೇರುತ್ತೀರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಕಿರಿಯಾಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಯೇಸುವಿನ ನಾಮದಲ್ಲಿ ನಾನು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇನೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಮತ್ತು ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಕರ್ತನೆ, ಯಾರು ವಾಚ್ ಮಾಡ್ತಾ ಇದ್ದಾರೆ, ನೀನು ನಮಗೆ ಕರೆ ಕೊಟ್ಟಿದ್ದಿ, ನಾವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಬೇಕಂತ ಅಪೊಸ್ತಲ ಪೌಲನ ಮೂಲಕ ನೀನು ಪ್ರಾರ್ಥಿಸಿದ್ದಿ. ಅದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಬ್ಬರು ಕರ್ತನೆ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವಾಗಿ ಕ್ರಿಸ್ತನು ಅವರ ನಂಬಿಕೆಯ ಮೂಲಕ ಅವರ ಹೃದಯದಲ್ಲಿ ವಾಸ ಮಾಡುವ ಹಾಗೆಯೂ ನಿನ್ನ ಮಹಿಮಾತಿಶಯ ಪ್ರಕಾರ ನೀನು ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸ್ತೀವಿ. ನೀನು ಅನುಗ್ರಹ ಮಾಡಿದ್ದಿ, ಅದಕ್ಕೋಸ್ಕರ ಸ್ತೋತ್ರ. ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಗಾಡ್. ಅವರೆಲ್ಲ ಒಂದು ರೀತಿಯ ಸಮಸ್ಯೆ, ಆಪರೇಷನ್ಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ರಿಲೀಸ್ ಸೂಪರ್ ನ್ಯಾಚುರಲ್ ಪೀಸ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರೇರ್, ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಕರ್ತನೆ ಹೊಸ ದಿನವನ್ನು, ಹೊಸ ವರ್ಷವನ್ನು ಅವರಿಗೆ ನೀನು ಕೊಟ್ಟಿದ್ದಿ. ಇಷ್ಟರವರೆಗೆ ನೀನು ಇವರನ್ನು ಕಾದು ಕಾಪಾಡಿದ್ದಿ. ತಾಯಿಯ ಗರ್ಭದಲ್ಲಿರುವಾಗಲೇ ಇವರನ್ನು ಜಗತ್ತುತ್ಪತ್ತಿಗೆ ಮುಂಚೆ ನೀನು ಕ್ರಿಸ್ತನಲ್ಲಿ ಕರೆದಿದ್ದಿ, ಸಪ್ರೇಟ್ ಮಾಡಿದ್ದಿ. ಅದಕ್ಕೋಸ್ಕರ ಸ್ತೋತ್ರ. ರಿಲೀಸ್ ಯುವರ್ ಅನಾಯಿಂಟಿಂಗ್, ಗ್ರೇಸ್, ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್. ಪ್ರೈಸ್ ಗಾಡ್. ಯು ಬ್ಲೆಸ್. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 7:30ಕ್ಕೆ, 7:30ರಿಂದ 8 ಗಂಟೆಗೆ ನೀವು ಯೂಟ್ಯೂಬಲ್ಲಿ ಈ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನೀವು ಕೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ. ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಲೈವ್ ಮಾತಾಡ್ತಾ ಇದ್ದೇನೆ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿ. ವೆಬ್ಸೈಟ್ ಇದೆ wordofvictory.in. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಕನ್ನಡ, ಇಂಗ್ಲೀಷ್, ಕೊಂಕಣಿ, ಹಿಂದಿ ಅರಿಕೆಗಳು ಸಿಗ್ತವೆ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಆಮೆನ್.